ನಿಡಂಬೂರು ಯುವಕ ಮಂಡಲ ಕಟ್ಟಡ ನವೀಕರಣ ಸಮಿತಿ ನಿಡಂಬೂರು ಯುವಕ ಮಂಡಲ ಕಡೆಕಾರು ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಸೋಮವಾರ ನಡೆಯಿತು. ನೂತನ ಕಟ್ಟಡದ ಉದ್ಘಾಟನೆಯನ್ನ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ನಾಡೋಜ ಡಾಕ್ಟರ್ ಜಿಂಕರ್ ಉದ್ಘಾಟಿಸಿದ್ರು. ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂದಿರವನ್ನ ಅಂಬಲಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ನಿ.ಬಿ. ವಿಜಯ ಬಲ್ಲಾಳ ಹಾಗೂ ಗಣ್ಯರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಯಶ್ಪಾಲ್ ಸುವರ್ಣ ಮಾತನಾಡಿ ಶುಭವನ್ನ ಹಾರೈಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ನಿ.ಬಿ. ವಿಜಯ ಬಲ್ಲಾಳ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಕಾಪು ಶಾಸಕರಾದ ಗುರ್ಮೇಶ್ ಸುರೇಶ್ ಶೆಟ್ಟಿ, ಉಜ್ವಲ ಡೆವಲಪರ್ಸ್ನ ಪುರುಷೋತ್ತಮ ಶೆಟ್ಟಿ, ಕಿದಿಯೂರು ಹೋಟೆಲ್ ಪ್ರೈವೇಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಭುವನೇಂದ್ರ ಕಿದಿಯೂರು, ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಕಡೆಕಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಕರ ಶೇರಿಗಾರ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಒಂದು ನಿಡಂಬೂರು ಯುವಕ ಮಂಡಲ ಯಾವುದೇ ಒಂದು ಊರು ಅಭಿವೃದ್ಧಿಯತ್ತ ಸಾಗಬೇಕಾದ್ರೆ ಖಂಡಿತವಾಗಿ ಯಾವುದೇ ರಾಜಕಾರಣಿಗಳಿಂದ ಅದು ಸಾಧ್ಯವಾಗುವುದಿಲ್ಲ. ಆ ಗ್ರಾಮದಲ್ಲಿರುವಂಥ ಸಂಘ ಸಂಸ್ಥೆಗಳು, ಆ ಗ್ರಾಮದಲ್ಲಿರುವಂಥ ಭಜನಾ ಮಂದಿರಗಳು, ಧಾರ್ಮಿಕ ಶ್ರದ್ಧೆ ಕೇಂದ್ರಗಳು ಬಹಳ ಒಂದು ಸಕ್ರಿಯವಾಗಿ ಅದರಲ್ಲಿರುವಂಥ ಜನರು, ಆ ಭಾಗದ ಜನರು ಸೇರಿಕೊಂಡು ಊರಿನ ಬಗ್ಗೆ ಅಭಿವೃದ್ಧಿಯ ಚಿಂತನೆ ಮಾಡಿದಾಗ ಮಾತ್ರ ಊರಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಆ ದೃಷ್ಟಿಯಲ್ಲಿ ಇವತ್ತು ನಿಡಂಬೂರು ಯುವಕ ಮಂಡಲ 63 ವರ್ಷವನ್ನು ಈಗಾಗಲೇ ತನ್ನ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿದೆ. 55 ವರ್ಷದ ಗಣೇಶೋತ್ಸವವನ್ನು ಕೂಡ ಈ ಒಂದು ವೇದಿಕೆ ಮೂಲಕ ಮಾಡ್ತಿದ್ದೇವೆ. ಇವತ್ತು ಒಳ್ಳೆಯ ಯುವಕರ ತಂಡ, ಯಾಕಂದರೆ ಆ ಸಂದರ್ಭದಲ್ಲಿ ಯುವಕರಾಗಿದ್ದರು. ಈಗ ನಮ್ಮ ಶ್ರೀನಿವಾಸ ಹೆಗ್ಡೆ ಅವರು ಬಹಳ ಭಯಪಟ್ಟು ಮುದುಕರಾಗಿದ್ದರೂ ಕೂಡ ಯುವಕರ ಜೊತೆಗೆ ಇದ್ದುಕೊಂಡು ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಒಂದು ನೇತೃತ್ವ ನಮಗೆ ಸರಿಯಾಗಿ ಸಿಕ್ಕಿದಾಗ ಮಾತ್ರ ಆ ಒಂದು ಸಂಸ್ಥೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. പക്ഷെ ನಾನು ನಿರಂತರವಾಗಿ ಇವತ್ತು ಶಾಸಕನಾಗಿ ಮಾತ್ರ ಅಲ್ಲ, ನಿರಂತರ ಕಳೆದ 15 ವರ್ಷದಿಂದ ಈ ನಿಡಂಬೂರು ಯುವಕ ಮಂಡಲದ ಬಹಳಷ್ಟು ಯುವಕ ಮಂಡಲದ 50 ವರ್ಷದ ಕಾರ್ಯಕ್ರಮ ಇರ್ಬೋದು, ಗಣೇಶೋತ್ಸವದ ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಒಂದೇ ರೀತಿಯಲ್ಲಿ ಅಂದರೆ ಯಾವುದೇ ಒಂದು
ಸಮಸ್ಯೆ ರೀತಿಯಲ್ಲಿ ತಮ್ಮ ಊರಿನ ಯುವಕ ಮಂಡಲ ನಮ್ಮ ಒಂದು ಆಸ್ತಿ, ನಮ್ಮ ಒಂದು ಜವಾಬ್ದಾರಿ ರೀತಿಯಲ್ಲಿ ಇಡೀ ಊರಿನ ಯುವಕರು ಸೇರಿಕೊಂಡು ಆ ಒಂದು ಮುನ್ನಡೆಸಿರೋದು ಭಾಳ ಒಂದು ವಿಶೇಷ. ಇವತ್ತು ಭಾಳ ಒಂದು ಪ್ರಯತ್ನ ಮಾಡಿದರು. ದೀಪಕ್ ಅವರು ಪದೇ ಪದೇ ನನಗೆ ಫೋನ್ ಮಾಡ್ತಿದ್ರು, ನಮ್ಮ ಯುವಕ ಮಂಡಲ ಒಂದು 3 ತಿಂಗಳೊಳಗೆ ಆಗಬೇಕು, ಸರ್ಕಾರದಿಂದ ಏನಾದರೂ ಕೊಡಬೇಕು, ಬೇರೆ ರೀತಿಯಲ್ಲಿ ಕೊಡಬೇಕಂತ. ಖಂಡಿತವಾಗಿ ನಾನು ಅವರಿಗೆ ಹೇಳಿದ್ದೆ, ಖಂಡಿತವಾಗಿ ಸರ್ಕಾರದ ಪರಿಸ್ಥಿತಿ ನಂಗೆ ಗೊತ್ತುಂಟು, ನಿಮ್ಗೆ ಗೊತ್ತು, ಅದರಿಂದಾಗಿ ನಾವು ಚರ್ಚೆ ಮಾಡಬೇಡ, ಆದರೆ ಏನಾದರೆ ಕನಿಷ್ಠ ಏನಾದರೂ ಸಹಕಾರ ಮಾಡ್ತಂತೆ. ಈಗಾಗಲೇ ಶಾಸಕರ ನಿಧಿಯಲ್ಲಿ 2 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಉಳಿದ 3 ಲಕ್ಷವನ್ನು ಅತಿ ಶೀಘ್ರವಾಗಿ ನೀಡುವಂಥ ಕೆಲಸ ಮಾಡ್ತೇನೆ. ಖಂಡಿತವಾಗಿ ಅನುದಾನ ಬಿಡುಗಡೆ ಆದ ತಕ್ಷಣ ನಿಮ್ಮ ಖಾತೆಗೆ ಜಮಾ ಆಗುವಂಥ ಕೆಲಸ ಆಗ್ತದೆ. ದೃಷ್ಟಿಯಲ್ಲಿ ಖಂಡಿತವಾಗಿಯೂ ಭಾಳ ಒಂದು ಕಡಿಮೆ ಅವಧಿಯಲ್ಲಿ ತಮ್ಮ ಒಂದು ಕನಸನ್ನು ಇವತ್ತು ಈ ಒಂದು ಸ್ವಂತ ಕಟ್ಟಡದ ಒಂದು ಪುನರ್ ನಿರ್ಮಾಣದ ಮೂಲಕ ಕನಸಾಗಿದೆ. ಇದಕ್ಕೆ ದುಡಿದಂಥ ಎಲ್ಲ ಸಹಕರಿಸಿದಂಥ ದಾನಿಗಳಿರ್ಬೋದು, ದುಡಿದಂಥ ಎಲ್ಲ ಬಿಡಿ ಬಿಡಿ ಕಣ್ಣುಗಳು ಹೇಗೆ ಅಂತ ನಾವು ನೋಡಲಿಕ್ಕಾಗುತ್ತೆ. ಆ ರೀತಿಯಲ್ಲಿ ನಾವು ಮಾಡಬೇಕು ಅಂತಾದಾಗ ಫಸ್ಟ್ ನಾವು ಶ್ರಮವನ್ನು ವಹಿಸಬೇಕಾಗ್ತದೆ. ಅದಕ್ಕೆಲ್ಲ ಅಂತಹ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಸನ್ಮಾನ ಆಗಲಿ ಅಂತ ಕೇಳ್ತೇನೆ. ಇದನ್ನು ನಾನು ನಮ್ಮ ಆರಾಧ್ಯ ದೇವರಾದ ಶ್ರೀ ರಾಜರಾಜೇಶ್ವರಿಗೆ, ಈ ಕಡೆ ಸಾಯಿ ಸ್ವಾಮಿಗೆ ಅವರ ಪಾದಾರಗಳಿಗೆ ಅರ್ಪಿಸಲಿಕ್ಕೆ ಇಚ್ಛೆಪಡ್ತಾರೆ, ಅವರ ಅನುಗ್ರಹ ಪಡೆಯಲಿಕ್ಕೆ ಇಚ್ಛೆಪಡ್ತಾರೆ. ನಮ್ಮ ಗುಳ್ಮಿಯವರು ವೇದ, ಉಪನಿಷತ್ತು, ಹಳಗನ್ನಡ, ಹೊಸಗನ್ನಡ, ಈಶಾವಾಸ್ಯ ಉಪನಿಷತ್ತು ಎಲ್ಲ ಹೇಳಿಬಿಟ್ರು. ಅಷ್ಟು ತಿಳ್ಕೊಂಡಿದ್ದಾರೆ ಅವರು, ಅದರ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರು ಮಾತಾಡಿದ್ರೆ ನಮ್ಗೆ ಯಾವ ಉಪನಿಷತ್ತುಗಳು ನೆನಪಾಗೋದಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿದ್ದೀರ. ಈ ಸಂಘ ನಾನು ಬಹಳಷ್ಟು ವರ್ಷದಿಂದ ತಂದೆ ಬಹಳಷ್ಟು ನೆಚ್ಚಿನ ಸಂಘ ಇದು. ಗಣೇಶೋತ್ಸವ ಸಮಿತಿ ಅವರು ಬರ್ತಾಯಿದ್ರು, ಹೇಳ್ತಾಯಿದ್ರು. ಆಮೇಲೆ ನನ್ನನ್ನು ಹಿಡ್ಕೊಂಡ್ರು. ನಾನು ಹೆಚ್ಚಿನ ಕಾರ್ಯಕ್ರಮಗಳಿಗೆಲ್ಲ ಬರ್ತಾಯಿದ್ದೆ. ಕಮಿಟ್ಮೆಂಟ್ ಪ್ಲಸ್ ವರ್ಕ್ ಮೀನ್ಸ್ ಈಕ್ವಲ್ ಟು ಗಣೇಶ್ವರ ಸಮಿತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಒಳ್ಳೆಯದಾಗಿ ಕಮಿಟೆಡ್ ಆಗಿ ಒಂದು 4 ತಿಂಗಳಲ್ಲಿ ನಾವು ಗಣಪತಿಗೆ ಕ್ಷಿಪ್ರಪ್ರಸಾದ ನಮಃ ಅಂತ ಹೇಳ್ತೇವೆ. ಅಷ್ಟು ಭಯಭಕ್ತಿಗಳಿಂದ, ಶ್ರದ್ಧೆಗಳಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದರೆ ಕ್ಷಿಪ್ರವಾಗಿ ಪ್ರಸಾದ ಕೊಡ್ತಾ ಹೇಳೋದಕ್ಕೆ ಒಂದು ಸಾಕ್ಷಿ ಸಂಘ ಅಂತ ಹೇಳ್ತಾ ಇಚ್ಛೆ ಬರ್ತಾರೆ. ಅವರು ಕೊರೋನಾ ಬಂದಾಗಲೂ ಒಳಗೆ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮೋಸ್ಟ್ಲಿ ಇಲ್ಲೇ ಗಣಪತಿ ಕೂಡಿಸ್ತಿದ್ದೆ ಕಾಣ್ತದೆ. ನಾನು ಅಲ್ಲಿ ನಾಳೆ ಮೊದಲು ಇಲ್ಲ ಭಜನಾ ಮಂದಿರದ ಒಳಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರು. ಪ್ರತಿ ವರ್ಷ ನಾನು ಕೂಡ ಬರ್ತಿದ್ದೆ ಇಲ್ಲಿ. ನಾನು ಯಾವಾಗಲೂ ಅದೆಲ್ಲ ಗಣಪತಿ ಈ ಭಾಗದಲ್ಲಿ ಆದ್ಮೇಲೆ ಇಲ್ಲಿ ಬಂದು ಹೋಗ್ತಾ ಇದ್ದೆ. ಖಂಡಿತ ಶ್ರೀನಿವಾಸ ಹೆಗಡೆ ಇರ್ಬೋದು, ನಮ್ಮ ಎಲ್ಲ ಅವರ ಟೀಮ್ ಏನಿದೆ, ಯುವಕರ ಆದರೂ ಕೂಡ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಒಳಗಿನ ಬಿಲ್ಡಿಂಗ್ ಕೂಡ ಬಹಳ ಅತ್ಯುತ್ತಮವಾಗಿ ಬಂದಿದೆ. 4 ತಿಂಗಳಲ್ಲಿ ಮಾಡೋದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಖಂಡಿತ ಅವರಿಗೆ, ಕಮಿಟಿಯವರಿಗೆ ಗಣಪತಿ ಒಳ್ಳೆಯದನ್ನು ಮಾಡಲಿ, ಹಾಗೆ ಎಲ್ಲ ನಮ್ಮ ಭಕ್ತಾಭಿಮಾನಿಗಳಿಗೆ, ಈ ಊರಿಗೆ ಗಣಪತಿ ದೇವರು ಒಳ್ಳೆಯದನ್ನು ಮಾಡಲಿ ಅಂತ